ಬ್ಯಾಂಕಿಗೆ ಬಂದ ಮಹಿಳಾ ಗ್ರಾಹಕಿಗೆ ಸ್ಪಂದಿಸದೆ ಅವಮಾನ ಮಾಡಿದ ಬ್ಯಾಂಕ್ ವ್ಯವಸ್ಥಾಪಕಿ ಮೀರಾ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿರುವ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕಿ ಮೀರಾ ಅವರು ಬ್ಯಾಂಕಿಗೆ ಬಂದ ವೃದ್ಧ ಮಹಿಳೆಯರ ಜೊತೆ ಸರಿಯಾಗಿ ಸ್ಪಂದಿಸದೆ ಅವಮಾನ ಮಾಡಿದ ಘಟನೆ ಜರುಗಿತು. ವೃದ್ಧ ಮಹಿಳೆಯೊಬ್ಬರು ಗ್ರಾಮದ ಕೆನರಾ ಬ್ಯಾಂಕಿಗೆ ತಮ್ಮ ಖಾತೆಯಲ್ಲಿನ ಹಣ ಪರಿಶೀಲಿಸಲೆಂದು ಹೋದಾಗ ಅಲ್ಲಿದ್ದ ಶಾಖಾ ವ್ಯವಸ್ಥಾಪಕರಿಗೆ ತಮ್ಮ ಖಾತೆಯ ಪುಸ್ತಕ ಅವರ ಕೈಯಲ್ಲಿ ಕೊಟ್ಟು ನನ್ನ ಖಾತೆಯಲ್ಲಿ ಹಣ ಎಷ್ಟಿದೆ ಎಂದು ಹೇಳಿ ಮೇಡಮ್ ಎಂದಾಗ ಅಲ್ಲಿದ್ದ ಬ್ಯಾಂಕ್ ವ್ಯವಸ್ಥಾಪಕಿ ಅಲ್ಲಿದ್ದ ಗೋಡೆಯ ಮೇಲಿನ ವಿಚಾರಣೆ ನಂಬರ್ಗೆ ಕರೆ ಮಾಡಿ ತಿಳಿದುಕೋ ಎಂದು ಹಿಂದಿ ಭಾಷೆಯಲ್ಲಿ ತಿಳಿಸಿದ್ದಾರೆ. ಮಹಿಳೆ ಸುಮಾರು ಮಧ್ಯಾಹ್ನ 12:30 ಬಂದು ಕುಳಿತವರು 3 ಗಂಟೆಯವರೆಗೆ ಬ್ಯಾಂಕಿನಲ್ಲೇ ಕುಳಿತುಕೊಂಡಿದ್ದಾರೆ. ಸುಮಾರು 3-4 ಸಲ ವಿಚಾರಿಸಿದ್ರೂ ಬ್ಯಾಂಕ್ ಸಿಬ್ಬಂದಿ ಸ್ಪಂದಿಸಿಲ್ಲ. ಸ್ವಲ್ಪ ಸಮಯದ ನಂತರ ಅವರ ಮಗ ಬ್ಯಾಂಕಿಗೆ ಬಂದು ವಿಚಾರಿಸಿದಾಗ ಅವರ ಮಗನಿಗೂ ಕೂಡ ಅದೇ ರೀತಿ ವರ್ತಿಸಿದ್ದಾರೆ. ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾ ಅಲ್ಲಿದ್ದ ಬ್ಯಾಂಕ್ ಸಿಬ್ಬಂದಿಯವರಿಗೆ ಅವರ ಕೆಲಸ ಮಾಡಬೇಡ ಎಂದು ಇಂಗ್ಲಿಷ್ನಲ್ಲಿ ಹೇಳುವುದು ಮಾಡಿದಾಗ ಅಲ್ಲಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಬಂದು ವಿಚಾರಿಸಿದ್ರು. ನೀನ್ಯಾರು, ನೀನೇಕೆ ಕೇಳುತ್ತಿರುವಿ ಎಂದು ಅವರಿಗೂ ಸಹ ಇದೇ ರೀತಿ ಪ್ರತಿಕ್ರಿಯೆ ನೀಡಿದ್ರು. ಅದನ್ನ ತಿಳಿದು ಕೆಲ ಸಂಘಟನೆಯ ಮುಖಂಡರು ಸ್ಥಳಕ್ಕೆ ಬಂದು ವಿಚಾರಿಸಿದ್ರೆ ನೀವು ನನ್ನನ್ನ ಬೆದರಿಕೆ ಹಾಕುತ್ತಿದ್ದೀರಾ, ನಾನು ಪೊಲೀಸರನ್ನ ಕರೆಸುತ್ತೇನೆಂದು ಅವರಿಗೂ ಸಹ ಬೆದರಿಕೆ ಹಾಕಿದಾಗ ಸ್ಥಳದಲ್ಲಿನ ಮಾಹಿತಿಯನ್ನ ವೃದ್ಧ ಮಹಿಳೆ ಮಾಧ್ಯಮದವರ ಮುಂದೆ ತನ್ನ ಅಳಿಲು ತೋಡಿಕೊಂಡಿದ್ದಾರೆ. ತದನಂತರ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಜಮಾದಾರ್ ಹಾಗೂ ಬಜರಂಗದಳ ತಾಲೂಕು ಅಧ್ಯಕ್ಷರಾದ ಶ್ರೀ ರವಿ ನಾವದ್ಕೇರ್ ಅವರು ಮಾಧ್ಯಮದ ಜೊತೆ ಮಾತನಾಡಿದರು. ವರದಿ ಶ್ರೀನಿವಾಸ್ ಬಿರಾದಾರ್. అంటే సెన్సార్ అంటే సపరేట్ గా 6 సెన్సార్స్ 4 కెమెరా ఇది ఒకటి 2 సిమ్స్ 24 ఐటమ్స్ ఉన్నాయి చూడు. ఓకే ఇవన్నీ 24 ఉన్నాయి అవి ಸೊತ್ತಲೇನ ಸರ್ ಮನಿಂದ ಅವರು ನಿಮಗೆ ಗೊತ್ತಾಗಲ್ಲ ನಿನಗೆ ಅವರು ಬಿಡ್ರಿನ ಮಾಡ್ಕೊಡ್ತು ಅಂತ ಹೇಳಕ್ಕಾಗಲ್ಲ ನಿನಗೆ ಸರ್ ಆಗಿನ ಸಪೋರ್ಟ್ ಮಾಡ್ತೀನಿ ಅಮ್ಮಂದು ಅವ್ರ ಸಪೋರ್ಟ್ ನಾ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ನಾ ಎಟ್ಟೆ ಹೇಳಿ ಇದು ನಮ್ಮ ಭೂಮಿಯಲ್ಲಿ ಹಿಂದಿ ಮಾತಾಡಬೇಕಲ್ಲ ಕನ್ನಡ ಮಾತಾಡಬೇಕು. ಇದೇ ಇಂಗ್ಲಿಷಲ್ಲಿ ಮಾತಾಡಕ್ಕೆ ಇಂಗ್ಲಿಷಲ್ಲಿ ಹುಟ್ಟ್ರಿ ನೀವು ಇದೇ ಮಾತಾಡಬಾರ್ದು ಸರ್. ಇಂಗ್ಲಿಷಲ್ಲಿ ಹುಟ್ಟ್ರಿ ನೀವು ಇಂಗ್ಲಿಷ್ ಮಾತಾಡಕ್ಕೆ. ಇಂಗ್ಲಿಷ್ ಗ್ರಾಮೀಣ ಭಾಗದಲ್ಲಿ ಬ್ಯಾಂಕ್ ಇದೆ ನಿಮ್ದು, ಗ್ರಾಮೀಣ ಜನರು ಬರ್ತಾರೆ ಅವರಿಗೆ ಇಂಗ್ಲಿಷ್ ಗೊತ್ತಾಗುತ್ತೆ. ಬ್ಯಾಲೆನ್ಸ್ ನೋಡೋದ ಇಲ್ಲ ತರ್ರಿ ಮತ್ತೆ ಈಗ हिंदी भी उतना नहीं आता है सर. You are scaring so much. Please. नहीं आपको I don't want to talk. आपको हिंदी आए तो हिंदी बात कीजिए ना. I am scared. आप हिंदी आए तो हिंदी बात कीजिए. इंग्लिश क्यों बात कर रहे हैं आप? हाँ? आप हिंदी आए तो हिंदी बात करो. हिंदी में बात कीजिए. हिंदी आप बात नहीं आता तो करो. हाँ. इनकी प्रॉब्लम क्या है? बोल रहे हैं वो क्या है प्रॉब्लम क्या है? आप कौन? बैलेंस इंक्वायरी को आए थे आपको. तो आप कौन है इतना? ಸರ್ ನಾ ಕೆನರಾ ಬ್ಯಾಂಕಿಂದು ಅಕೌಂಟ್ ಹೋಲ್ಡರ್ ಇದ್ದ. ನನ್ನ ಕೆಲಸ ಸಲಕ್ಕೆ ನಾ ಬಂದಿದ್ದ. ಕ್ಯೂ ನಿಂತಿದ್ದಾನೆ, ನಂಗೆ ಡೆಪಾಸಿಟ್ ಮಾಡೋದಿತ್ತು, ನಾ ಕ್ಯೂ ನಿಂತಿದ್ದ. ಅಷ್ಟ್ರಾಗ 4-5 ಸರ್ತಿ ಈ ತಾಯಿಯರು ಅಂದ್ರೆ ಮೇಡಮ್ ಅವ್ರಿಗೆ ಅಲ್ಲಿ ಒಳಗೊಬ್ರು ಮೇಡಮ್ ಕುಂತಿರೋ ಕೌಂಟರ್ ಮೇಲೆ. ಅವ್ರಿಗೆ ಏನು ಮಾಡಿದ್ರು ಇವರು ನಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿ ಮೇಡಮ್ ಅಂತಂದ್ರು. ಇವರು 2 ಸಲ 3 ಸಲ 4 ಸಲ ಅಂದರು. ಅವ್ರು ಪದೇ ಯಾವ್ದು ನಡೆದ್ರು ಮತ್ತು ಬಂದು ಕಸಿ ಕೊಂಡ್ಲತ್ತಿರು, ಪದೇ ಯಾವ್ದು ನಡೆದಿರೋ ಬಂದು ಕಸಿ ಕೊಂಡ್ಲತ್ತಿರು. ಇವ್ರಿಗೆ ಒಟ್ಟು ಟೋಟಲ್ ಇವ್ರ ಮುಖನೂ ನೋಡಿಲ್ಲ ಅವರು, ಇವ್ರಿಗೆ ಒಟ್ಟು ಟೋಟಲ್ ರೆಸ್ಪಾನ್ಸ್ನೂ ಮಾಡಿಲ್ಲ. 5-10 ನಿಮಿಷ ಹಾಗೆ ಮಾಡಿದ್ರು ಅವರು. ನಾನಂದ ನೋಡಿ ನಾ ಕ್ಯೂ ನಿಂತಿದ್ದೆ. ನಾ ನೋಡಿ ಏನಂದ ತಾಯಿಯವ್ರ ಪಾಪಿಯವರು ಬಳತೈತೆ ನಿಂತಾರ, ಇವ್ರಿಗೆ ಏನಂತ ಬ್ಯಾಲೆನ್ಸ್ ಚೆಕ್ ಮಾಡೋದಂತ ಬರೀ ಚೆಕ್ ಮಾಡಿಕೊಡ್ರಿ ಮೇಡಮ್ ಅಂತ ನಾ ಅಂದ್ರೆ ಅವ್ರು ಏನಲ್ತು ನನಗೆ ನೀ ಯಾರು ನನಗೆ ಡೈರೆಕ್ಟ್ ಇಂಗ್ಲೀಷಾಗ ಮಾತಾಡೋಕೆ ಚಾಲು ಮಾಡ್ತಾರೆ. ನನಗೆ ಇಂಗ್ಲೀಷಾಗ ಮಾತಾಡೋಕೆ ಚಾಲು ಮಾಡ್ಕೇಸಿ ನೀ ಯಾರು ನನಗೆ ಕೇಳವ, ನಾ ಅವ್ರ ಸರಿ ಮಾತಾಡತ್ತಿದ್ದ. ನೀ ಯಾಕೆ ನನಗೆ ನಡ್ಬೇಕು, ನೀ ಯಾಕೆ ಬಂದಿದ್ದಿ, ನಿನ್ನೇನು ಕೆಲಸ ಬಂದಿದ್ದೆ, ನಿನ್ನೆ ಕೆಲಸ ಮಾಡ್ಕೊಂಡು ನೀ ಯಾಕೆ ನನಗೆ ಮಾತಾಡತ್ತೀನಿ ಅಂತ ಹೇಳಿ ನನಗೆ ಡೈರೆಕ್ಟ್ ಇಂಗ್ಲೀಷ್ದಾಗ ಮಾತಾಡೋಕೆ ಚಾಲು ಮಾಡಿದ್ರು. ಮೇಡಮ್ ಇಂಗ್ಲೀಷ್ದಾಗ ಮಾತಾಡಬೇಡ್ರಿ, ದಯವಿಟ್ಟು ಕನ್ನಡದಾಗ ಮಾತಾಡ್ರಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆದರೂ ಅವರು ಟೋಟಲ್ದಾಗ ಒಟ್ಟು ನನಗೆ ಕೇರೆ ಮಾಡೋದನ್ನ ಎಲ್ಲಿಂದ ಯಾವ್ದು ಕಷ್ಟ ಏನು ಮಾಡಿದ್ರು ಸೀದಾ ಒಳಗೆ ಹೋಗಿ ಕುಂತರು. ಅವ್ರು ಒಳಗೆ ಹೋಗಿ ಕುಂತರು, ಟೋಟಲ್ದಾಗ ಹೊರಗೆ ಬಂದಿಲ್ಲ ಅವ್ರಿಗೆ ಆತನ. ಈಗ ನಾವು ಕೆಲವೊಬ್ಬರು ಕನ್ನಡ ಪರ ಸಂಘಟನೆದವರೆಲ್ಲ ಬಂದ್ ಕಸಿನ್ ಕೇಳತ್ತಾರ. ಅವರಿಗೆ ನಾ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ನಾ ಪೊಲೀಸರಿಗೆ ಕರೆಸ್ತೀನಿ ಅಂತ ಹೇಳಿ ಉಲ್ಟಾ ಏನಂದ್ರೆ ಸಂಘಟನೆದವ್ರಿಗೆ ಏನಂದ್ರೆ ಅನ್ಸಿ ಹಾಕ್ಲತ್ತಾರ. ಅವ್ರಿಗೆ ಎಷ್ಟು ಗಂಟೆಗೆ ಬಂದಿರಮ್ಮ ನೀವು ಬ್ಯಾಂಕಿಗೆ? 12:30.
12:30ವರೆಗೆ ಬಂದಿರಿ. ಹಾಂ ಇವಾಗ ಟೈಮ್ ಎಷ್ಟು ಆಗ್ಯದಮ್ಮ? 3 ಗಂಟೆ ಆಗಿದೆ. ನೀವು ಬಂದು ಏನು ಯಾರಿಗೆ ಕೇಳಿದ್ರಿ? ಅವ್ರಿಗೆ ಕೇಳಿದ್ರಿ ಮೇಡಮ್ ಅವ್ರಿಗೆ? ಆಕಿಗೆ ಎಡ್ಡೇಳ ಅಂದೇವ ಪಾಸ್ಬುಕ್ ತಗೊಂಡು ನೋಡಿ ಅಂದ್ರೆ ಆಕೆ ನೋಡಲ್ಲ ಎಡ್ಡೇಳ ಹೋದಳು ಆ ಕಡೆ. 3ನೇ ಪೈಕಿ पासबुक तैयार करते मैं नहीं देखते उधर फोन नंबर है उसको जाको पूछो ये अंदुळेवा ಚೆಕ್ ನೋಡಿಲ್ಲ ನಮ್ಮ ಪಾಸ್ಬುಕ್ ನೋಡಿಲ್ಲ ಇವ್ರ ಅಣ್ಣವ್ರು ಏನ್ ಅಂದಿಲ್ಲ. ಅಲ್ಲಿ ಬಾಜು ಇದ್ದವ್ರಿಗೆ ಚೆಕ್ ಮಾಡಂದಿಲ್ಲ ನೀವು? ಯಾರು ಅವ್ರು ಅಲ್ಲಿ ಇದ್ದಿಲ್ಲ ಮತ್ತ ಇವ್ರ ಅಂದ್ರು ಅವ್ರ ಗಂಟೆ ಆಯ್ತು ಬಂದು ಕುಂತಾರ ಚೆಕ್ ಮಾಡ್ಲಕ್ ನಿಮಗೆ ನೀ ಯಾರು ಒಳಗ್ ನೋಡು ಮಾತಾಡವ ಆಚೆ ನಾನು ಆಚೆ ಇದು ಹಿಂದಿದಾಗ ಒಂದು ಉಳಿದು ಇದೊಂದು ಮಾತು ಹಿಂದಿದಾಗ ಯಾಕೆ ಆಕಿ ಬಹುಳತ್ ಇದ್ ಕುಂತಾಳ ನೋಡ್ ಮೇಡಮ್ ಅಂಬಣ್ಣ ಆಕಿ ಇಂಗ್ಲಿಷ್ದಾಗ ಮಾತಾಡ್ಲಕ್ ಶುರು ಮಾಡು ಚೆಕ್ ನೋಡಿದೆ ಈಟ್ ಅಂಬದು ಒಳಗೆ ಹೋಗಿ ಕುಂತೋಡಿ ಅದು ಹೀಗೆ ಬಂದಾಳ. ಎಸ್ ಪಿಕಿ ಅಂದಿರ್ಬೇಕಿ ನೋಡಿದೆ ತಮ್ಮ ನೋಡಲ್ದಂಗ ಹಿಂಗೆ ಮಾಡು. ಹಿಂಗೆ ಒಂದು ಫೋನ್ ಬಂದಿದ್ದು ನನಗೆ ಬ್ಯಾಂಕಿಗೆ ಬಂದಿದ್ವಿ. ಇಲ್ಲಿ ಬಂದು ಏನಂತಂದರೆ ಕಂಪ್ಲೇಂಟು ಅಮ್ಮ ಯಾರು ಮ್ಯಾನೇಜರ್ ಅದಾರ ಅವರು ಹಿಂದಿನೂ ಸರಿಯಾಗಿ ಬರಲ್ಲ ಅವ್ರಿಗೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ ಎಲ್ಲ. ಯಾರೋ ಹಿರಿಯರು ಬಂದಿದ್ದಾರೆ ಪಾಪ ಅನಶಿಕ್ಷರು ಅವರು. ಗ್ರಾಮೀಣ ಭಾಗದಲ್ಲಿ ಬ್ಯಾಂಕ್ ಇದೆ, ಗ್ರಾಮೀಣ ಜನ ಬರ್ತಾರೆ, ಅವ್ರ ಜೊತೆ ಇಂಗ್ಲೀಷ್ ಮಾತಾಡಿದ್ರೆ ಹೆಂಗೆ? ಇಂಗ್ಲೀಷಲ್ಲಿ ಅದು ನಂಬರ್ ಎನ್ಕ್ವೈರಿ ನಂಬರ್ ಇದೆ, ಒಂದು ಮೊಬೈಲ್ ನಂಬರು, ಅದನ್ನು ಡಯಲ್ ಮಾಡಿ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾರೆ. ಆ ಪಾಪ ಅಮ್ಮ ಆಕೆ ಎಂಬಲ್ಲಿ ಮೊಬೈಲ್ ಇಲ್ಲ, ಅವಳಿಗೆ ಹೆಂಗೆ ಅದು ಗೊತ್ತಾಗುತ್ತೆ? ಅಲ್ಲಿ ಉಳಿದ ಪಕ್ಕದಲ್ಲಿರುವಂಥ ಒಬ್ರು ಯಾರು ಕ್ಯಾಶಿಯರ್ ಇದ್ದಾರೆ, ಅವರು ಬ್ಯಾಲೆನ್ಸ್ ಚೆಕ್ ಮಾಡೋಕೆ ರೆಡಿಲ್ಲ. ಒಂದು ವೇಳೆ ಅವ್ರು ಮನ್ಸು ಮಾಡಿ ನಾ ಚೆಕ್ ಮಾಡ್ತೀರ ಅಂದರೆ ಅವ್ರಿಗೆ ಇನ್ನು ಇಂಗ್ಲೀಷಲ್ಲಿ ಹೇಳ್ತಾರಂತ. ಹಂಗೆಲ್ಲ ಮಾಡೋಕೆ ಹೋಗಬೇಡಿ, ಟೇಬಲ್ ಮೇಲೆ ಏನಿದ್ರು ಅದು ಆನ್ಲೈನ್ ವರ್ಕ್ ಇದೆ ಅವ್ರು ಮಾಡ್ತಾರೆ ಅಂತ ಹೇಳ್ತಾರಂತ. ಈ ಅಮ್ಮ ಇಂಗ್ಲೀಷಲ್ಲಿ ಮಾತಾಡೋಂಗಿದ್ರೆ ಇಲ್ಲಿ ನಮ್ಮ ಇಲ್ಲಿ ಭಾರತ ದೇಶದಲ್ಲಿ ಅವ್ರಿಗೆ ಕೆಲಸ ಇಲ್ಲ. ಅವ್ರು ಎಲ್ಲಿ ಮಾಡಬೇಕಂದ್ರೆ ಎಲ್ಲೋ ಇಂಗ್ಲೀಷ್ ಮಾತಾಡುವಂಥ ಭೂಮಿಯಲ್ಲಿ ಮಾಡಬೇಕು. ಇಲ್ಲಿ ಯಾಕೆ ಮಾಡಬೇಕು? ನಮ್ಮ ನೆಲದಲ್ಲಿ ಇಂಥವ್ರಿಗೆ ಇಂಥ ಬ್ಯಾಂಕ್ಗಳು, ನಮ್ಮ ಕೇರಳ ಬ್ಯಾಂಕು ನಮ್ಮ ಕರ್ನಾಟಕದ ಬ್ಯಾಂಕ್ ಇದು, ಅವ್ರಿಗೆ ಅರ್ಥ ಆಗಬೇಕು. ಒಂದು ಕನ್ನಡ ಬರಲಿಲ್ಲ ಪರವಾಗಿಲ್ಲ, ಹಿಂದಿ ಆದರೂ ಬರಬೇಕಾಗಿತ್ತು, ಹಿಂದಿ ಆದರೂ ಮಾತಾಡಬೇಕಾಗಿತ್ತು. ಅದನ್ನು ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅಂದರೆ ಇವ್ರಿಗೆ ಎಷ್ಟು ದರಪ ಇರ್ಬೋದು? ಇವಾಗ ನಾನೇ ಬಂದಿದ್ದೀನಿ, ಎದುರು ಬಂದು ನಿಂತಿದ್ದೀನಿ, ನಾನು ಊಟ ಮಾಡ್ತೀನಿ, ಒಂದು 2 ನಿಮಿಷ ಟೈಮ್ ಕೊಡಿ ಅಂತ ಕೇಳೋಕ್ಕಿಲ್ಲ. ಅವಳವಳು ಗಪ್ಚಿಪ್ ಹೋಗ್ತಾರೆ, ಅವ್ರವ್ರು ಊಟ ಮಾಡ್ಕೊಂಡು ಆರಾಮಾಗಿ ಬಂದಿರ್ತಾರೆ. ಮತ್ತು ಮೇಲಿಂದ ನೀವು ನಮಗೆ ಅಂಜಿಕೆ ಆಗ್ತಾ ಇದ್ರಿ, ಈ ಜನ ಬಂದಿದ್ರಿ, ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ನಮ್ಮ ಮೇಲಾಗಿ ಮತ್ತೆ ನಮ್ಮನ್ನೇ ಆವಾಜ್ ಹಾಕ್ತಾರೆ. ಇದು ತಪ್ಪಲ್ವಾ? ಇಂಥ ಬ್ಯಾಂಕ್ಗಳಲ್ಲಿ ಇಂಥ ಅಧಿಕಾರಿಗಳಿರೋದು ಅವಶ್ಯಕತೆ ಇದೆನಾ? ಕರ್ನಾಟಕದಲ್ಲಿ ಕನ್ನಡ ಬ್ಯಾಂಕ್ಗಳಲ್ಲಿ ಕನ್ನಡ ಮಾತಾಡೋದನ್ನ ಹಾಕಿ ಆದಷ್ಟು ದಯಮಾಡಿ. ನೀವು ಬಂದ ಮೇಲೆ ನಿಮಗೆ ರೆಸ್ಪಾನ್ಸ್ ಏನು ಕೊಟ್ಟರು ಸರ್? ಏನು ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟಿಲ್ಲ ನನಗೆ. ಬಂದ ನಂತರ ಊಟಕ್ಕೆ ಹೋಗ್ತಿದ್ದಾರೆ, ಆಲ್ರೆಡಿ 10 ನಿಮಿಷ ಇದೆ ಟೈಮು. ನಾನು ಹೋಗ್ತಾ ಇದ್ದೀನಿ ಊಟಕ್ಕಂತೂ ಹೇಳಕ್ಕೆ ರೆಡಿ ಇಲ್ಲ. ಸೌಜನ್ಯಕ್ಕಾದರೂ ಬಂದು ನಿಂತಿದ್ದೀವಿ ನಾವು, ಯಾಕೆ ಬಂದು ನಿಂತೀರಿ ಅಂತ ಕೇಳೋಕ್ಕೂ ರೆಡಿ ಇಲ್ಲ. ತಂತಾನೆ ಹೋಗಿ ಊಟಕ್ಕೆ ಮಾಡಿ ಬರ್ತಾರೆ. ಯಾಕೆ ಹಿಂಗೆ ಅಂತ ಕೇಳಿದ್ರೆ ನಂಗೆ ನೀವು ಇಷ್ಟು ಜನ ಬಂದಿದ್ದೀರಿ ಅನ್ಸಕ್ಕೆ ಬಂದಿರಿ. ನಾವೆಲ್ಲ ಬಂದಿದ್ದು ಮೀಡಿಯಾದವರಲ್ಲಿ, ಹೋರಾಟಗಾರರು ಬಂದಿದ್ದಾರೆ, ಕೇಳೋದವ್ರು ತಪ್ಪು, ಅವ್ರದ್ದು ಹಕ್ಕನವ್ರು ಕೇಳ್ತಾ ಇದ್ದಾರೆ. ಇವ್ರು ಯಾಕೆ ಅನ್ಬೇಕು? ಒಬ್ಬ ಅಧಿಕಾರಿ ಇದ್ದಾರೆ, ಅದನ್ನು ಬೇರೆ ಸುಳ್ಳು ಬೇರೆ ಹೇಳ್ತಾರೆ. ಅವ್ರ ಜೊತೆ ಇರುವಂಥ ಒಬ್ಬ ಯಾರೋ ಕ್ಲರ್ಕ್ ಇದ್ದಾನೆ, ಅವ್ನು ಯಾರೋ ಲೋಕಲ್ದವನು ಅಂತ, ಅವ್ರ ಪರವಾಗಿ ಇವರು ಕಾಲು ಬೀಳೋ ಅಂತಾರೆ ಸರ್. ಅದು ಕಾಲು ಬೀಳೋಂಥವ್ರು ಅಂದೇ ಇಲ್ಲ ಪಾಪ. ಅಲ್ಲಿ ಇದು ಇರುವಂಥ ಎಲ್ಲ ಜನ ಹೇಳ್ತಾ ಇದ್ದಾರೆ ತಪ್ಪಾಗಿದೆ, ಹೆಣ್ಮಗಳದಾರೆ ತಪ್ಪಾಗಿದೆ, ಸಾರಿ ಕೇಳಮ್ಮ ಅಂತ ಈಟ್ ಹೇಳಿದ್ದಾರೆ. ಕಾಲು ಬೀಳೋ ಅನ್ನೋದು ಅದು ಯಾವುದು? ಇವ್ನು ಹುಟ್ಟಿಸ್ಕೊಂಡು ಹೇಳ್ತಾನೆ ಮತ್ತೆ ಈ ಕ್ಲರ್ಕ್ ಆದವನು. ಇವರೆಲ್ಲ ಒಬ್ರು ಪರ ಒಬ್ರು ಮಾತಾಡ್ತಾರೆ. ಇದು ತಪ್ಪಲ್ವಾ?